ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಇವತ್ತು ಬಿಗ್ ಡೇ. ಬಹು ಕುತೂಹಲಕ್ಕೆ ಬಹು ಪ್ರಶ್ನೆಗಳಿಗೆ ಕಾರಣವಾಗ್ತಾ ಇದೆ ಇವತ್ತಿನ ತೀರ್ಪು. ಯಾವ ರೀತಿಯಾದಂಥ ಆದೇಶ ಬರಬಹುದು ಅಂತ. ಕೇಸ್ ಸಿಬಿಐಗೆ ಕೊಡಬೇಕಾ ಬೇಡವಾ ಎಂಬ ಬಗ್ಗೆ ತೀರ್ಪು ಪ್ರಕಟ ಆಗತ್ತೆ. ಆ ಕಾರಣಕ್ಕಾಗಿ ಸಹಜವಾಗಿಯೇ ಸಾಕಷ್ಟು ಕುತೂಹಲ ಇದೆ. ಧಾರವಾಡ ಹೈಕೋರ್ಟ್ನಲ್ಲಿ ಬೆಳಗ್ಗೆ 10:30ಕ್ಕೆ ಮಹತ್ವದ ತೀರ್ಪು ಪ್ರಕಟ ಆಗಲಿದೆ. ಅಂತಿಮ ತೀರ್ಪು ಪ್ರಕಟಿಸಲಿರುವ ನ್ಯಾಯಮೂರ್ತಿ ನಾಗಪ್ರಸನ್ನ ಜನವರಿ 27ರಂದು ವಾದ ಪ್ರತಿವಾದವನ್ನು ಆಲಿಸಿದಂತ ನ್ಯಾಯಮೂರ್ತಿಗಳು ವಾದ ಪ್ರತಿವಾದವನ್ನು ಆಲಿಸಿ ತೀರ್ಪನ್ನ ಕಾಯ್ದಿರಿಸಿದ್ದ ನ್ಯಾಯಮೂರ್ತಿಗಳು ಸಿಬಿಐಗೆ ಮುಡಾ ಕೇಸ್ ವಹಿಸಬೇಕು ಅಂತ ಅರ್ಜಿಯನ್ನ ಸಲ್ಲಿಸಿದ್ರು ಸ್ನೇಹಮಯಿ ಕೃಷ್ಣ. ಬೆಂಗಳೂರು ಹೈಕೋರ್ಟ್ನಲ್ಲಿ ಸ್ನೇಹಮಯಿ ಕೃಷ್ಣ ಅರ್ಜಿ ಸಲ್ಲಿಕೆ ಮಾಡಿದ್ರು. ಮುಖ್ಯ ನ್ಯಾಯಮೂರ್ತಿಗಳು ಧಾರವಾಡ ಹೈಕೋರ್ಟ್ನಲ್ಲಿ ಇರೋದ್ರಿಂದ ಅಲ್ಲೇ ವಿಚಾರಣೆಯನ್ನ ಕೂಡ ಮಾಡಲಾಗಿತ್ತು. ವಿಚಾರಣೆ ಪೂರ್ಣಗೊಳಿಸಿ ತೀರ್ಪನ್ನ ಕಾಯ್ದಿರಿಸಲಾಗಿತ್ತು ಧಾರವಾಡ ಹೈಕೋರ್ಟ್. ಇವತ್ತು ಆ ತೀರ್ಪು ಪ್ರಕಟ ಆಗತ್ತೆ 10:30ಕ್ಕೆ. ಇನ್ನೇನು ಕೆಲವೇ ಹೊತ್ತುಗಳು ಮಾತ್ರ ಬಾಕಿ ಇರೋದು. ಹಾಗಾಗಿ ತೀರ್ಪು ಯಾವ ತರ ಬರಬಹುದು? ದೂರುದಾರ ಸ್ನೇಹಮಯಿ ಕೃಷ್ಣ ಅರ್ಜಿ ಸಲ್ಲಿಕೆಯಂತೆ ಈ ಪ್ರಕರಣದನ್ನ ಸಿಬಿಐಗೆ ವಹಿಸಲಾಗತ್ತಾ ಅನ್ನೋದು ಪ್ರಶ್ನೆ. ನೋಡಿ, ಮುಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿವರೆಗೂ ತನಿಖೆ ಸಾಕಷ್ಟು ಆಗಿದೆ. ಆದರೆ ಆ ತನಿಖೆಯ ಮೇಲೆ ನಂಬಿಕೆ ಅನ್ನೋದು ಇಲ್ಲ ಅನ್ನೋದನ್ನ ದೂರುದಾರ ಸ್ನೇಹಮಯಿ ಕೃಷ್ಣ ಹೇಳಿದರು. ಇಲ್ಲಿವರೆಗೂ ಏನು ತನಿಖೆ ಆಗಿದೆಯೋ ಆ ತನಿಖೆಯ ಮೇಲೆ ಒಂದು ಪಾರದರ್ಶಕತೆ ಇದೆ ಅನ್ನೋದು ಅಥವಾ ನಂಬಿಕೆ ಅನ್ನೋದು ನನಗೆ ಸಿಗ್ತಾ ಇಲ್ಲ ಅಂತ ಇದನ್ನು ಸಿಬಿಐಗೆ ವಹಿಸಲೇಬೇಕು ಅನ್ನುವಂಥ ಆಗ್ರಹದ ಹಿನ್ನೆಲೆಯಲ್ಲಿ ಅರ್ಜಿ ಸಲ್ಲಿಕೆ ಮಾಡಲಾಗಿತ್ತು. ವಾದ ಪ್ರತಿವಾದ ಎಲ್ಲವನ್ನ ಆಲಿಸಿ ಈ ತೀರ್ಪನ್ನು ಕಾಯ್ದಿರಿಸಲಾಗಿದೆ. ಇವತ್ತು 10:30ಕ್ಕೆ ತೀರ್ಪನ್ನು ಪ್ರಕಟ ಮಾಡಲಾಗತ್ತೆ. ಸೊ ಯಾವ ಥರದ ತೀರ್ಪು ಬರಬಹುದು? ಈ ವಾದ ಪ್ರತಿವಾದವನ್ನು ಆಲಿಸಿರುವಂತಹ ಹೈಕೋರ್ಟ್ ಸಿಬಿಐಗೆ ಈ ವಿಚಾರಣೆಯನ್ನು ವಹಿಸಿ ಅಂತ ಹೇಳಿಬಿಟ್ಟರೆ ಅದು ಸಿಎಂ ಸಿದ್ದರಾಮಯ್ಯನವರಿಗೆ ಹಿನ್ನಡೆ ಆಗತ್ತೆ. ಕಾನೂನು ಹೋರಾಟದಲ್ಲಿರುವಂಥ ಸಿಎಂಗೆ ಅದು ಹಿನ್ನಡೆ ಆಗತ್ತೆ. ಅಕಸ್ಮಾತ್ ಈ ಅರ್ಜಿಯನ್ನೇ ವಜಾ ಮಾಡಿದ್ರೆ ಅದು ದೂರುದಾರರಿಗೆ ಹಿನ್ನಡೆ ಆಗತ್ತೆ. ಜೊತೆಗೆ ಸಿದ್ದರಾಮಯ್ಯನವ್ರಿಗೆ ಸ್ವಲ್ಪ ಮಟ್ಟಿಗೆ ರಿಲೀಫು ಕೂಡ ಸಿಗತ್ತೆ. ಸೊ ಆ ಕಾರಣಕ್ಕಾಗಿ ಇವತ್ತಿನ ಬೆಳವಣಿಗೆ ಇದೆಯಲ್ಲ, ಈ ಬೆಳವಣಿಗೆ ರಾಜಕೀಯ ವಲಯದಲ್ಲಿ ಸಾಕಷ್ಟು ನಿರೀಕ್ಷೆಯನ್ನು ಕುತೂಹಲವನ್ನು ಹುಟ್ಟಾಕಿರುವಂಥ ಒಂದು ಕಾಯುವಿಕೆ ಆಗಿದೆ. ನೋಡಿ, ಅಕಸ್ಮಾತ್ ಏನಾದರೂ ಸಿ ಬಿ ಐಗೆ ಇದರ ವಿಚಾರಣೆಯನ್ನು ವಹಿಸ್ತು ಅಂತ ಹೇಳಿದ್ರೆ ತನಿಖೆ ಮತ್ತಷ್ಟು ಸ್ಟ್ರಾಂಗೂ ಆಗತ್ತೆ, ಮತ್ತೆ ತನಿಖೆ ಪ್ರಾರಂಭವೂ ಆಗತ್ತೆ. ಆಗ ಇನ್ಯಾರ್ಯಾರಿಗೆ ಸಂಕಷ್ಟ ಎದುರಾಗಬಹುದು ಅನ್ನೋ ಪ್ರಶ್ನೆಯೂ ಕೂಡ ಇದೆ. ಈಗ ಆಲ್ರೆಡಿ ಇದು ರಾಜ್ಯ ಸರ್ಕಾರದ ಅಂಡರಲ್ಲಿ ಬರುತ್ತೆ. ಸಿದ್ದರಾಮಯ್ಯನವ್ರು ಹೇಳ್ದಂಗೆ ಕೇಳ್ತಾರೆ. ಸೊ ಹೀಗಾಗಿ ತನಿಖೆಯಲ್ಲಿ ಒಂದು ಪಾರದರ್ಶಕತೆ ಅನ್ನೋದು ಹೇಗಿರುತ್ತೆ? ಅವ್ರದ್ದೇ ಆಡಳಿತ, ಅವ್ರದ್ದೇ ಸರ್ಕಾರ, ಒತ್ತಡ ಇರುತ್ತೆ, ಒಂದು ಟ್ರಾನ್ಸ್ಪರೆಂಟ್ ಆಗಿ ತನಿಖೆನ ಮಾಡೋದಕ್ಕಾಗಲ್ಲ. ಈ ಥರದ್ದೆಲ್ಲ ಆರೋಪಗಳು ಕೇಳಿ ಬರ್ತಾ ಇದೆ. ಇನ್ನು ಸಿ ಬಿ ಐ ವಿಚಾರಕ್ಕೆ ಬಂತು ಅಂತಂದರೆ ನಮಗೆ ಅದ್ರ ಮೇಲೆ ನಂಬಿಕೆ ಇಲ್ಲ. ಅದು ಹೇಗೆ ತನಿಖೆ ಆಗತ್ತೆ? ಟಾರ್ಗೆಟ್ ಮಾಡಲಾಗಿದೆ. ಬೇಕು ಅಂತ ಸಿದ್ದರಾಮಯ್ಯನವರನ್ನ ರಾಜಕೀಯ ಪಿತೂರಿ ಷಡ್ಯಂತ್ರ ಮಾಡಿಗೆ ಈ ಥರ ಸಿಲುಕಿಸುವಂಥ ಪ್ರಯತ್ನ ಆಗ್ತಾ ಇದೆ. ಸೊ ಈ ಥರದ್ದು ಒಂದಷ್ಟು ಆರೋಪ ಪ್ರತ್ಯಾರೋಪಗಳು ಚರ್ಚೆಗಳು ಇದ್ದೇ ಇದೆ. ಅದನ್ನು ಹೊರತುಪಡಿಸಿಯೂ ಕೂಡ ಇವತ್ತೇನಾದರೂ ಸಿ ಬಿ ಐಗೆ ಇದರ ತನಿಖೆಯನ್ನು ವಹಿಸಿ ಅಂತ ಆದೇಶ ಬಂದಿದ್ದೇ ಆಗಿದ್ದಲ್ಲಿ ಅದು ಸಿದ್ದರಾಮಯ್ಯನವ್ರಿಗೆ ಆಗುವಂಥ ಹಿನ್ನಡೆ ಆಗಿದೆ. ಸೊ ಆ ಕಾರಣಕ್ಕಾಗಿ ಕುತೂಹಲದಿಂದ ಕಾಯಲಾಗ್ತಾ ಇದೆ ಯಾವ ರೀತಿಯಾದ ತೀರ್ಪು ಪ್ರಕಟ ಆಗಬಹುದು ಅಂತ. ಸಿ ಬಿ ಐಗೆ ಇದರ ತನಿಖೆಯನ್ನು ವಹಿಸಿದ್ದೇ ಆಗಿದ್ದಲ್ಲಿ ರಾಜಕೀಯವಾಗಿ ಸರ್ಕಾರದ ಮೇಲೆ, ಈ ರಾಜ್ಯದ ರಾಜಕಾರಣದ ಮೇಲೆ ಯಾವ ಥರದೊಂದು ಪರಿಣಾಮ ಬೀರಬಹುದು ಅನ್ನೋದು ಕೂಡ ಪ್ರಶ್ನೆ ಆಗಿರೋದು. ಸೊ ಏನಾದರೂ ದೊಡ್ಡ ಮಟ್ಟದ ಬದಲಾವಣೆ ಆಗ್ಬಿಡುತ್ತಾ? ಆ ಥರ ಸಿ ಬಿ ಐಗೆ ಏನಾದರೂ ವಹಿಸಿ ತನಿಖೆ ಏನಾದರೂ ಪ್ರಾರಂಭ ಆದರೆ ಸಿದ್ದರಾಮಯ್ಯನವರಿಗೆ ಅದು ಎಷ್ಟು ಮಟ್ಟಿಗೆ ಹೊಡೆತ ಬೀಳಬಹುದು? ಅವ್ರ ವರ್ಚಸ್ಸಿಗೆ ಎಷ್ಟು ಮಟ್ಟಿಗೆ ಧಕ್ಕೆ ಆಗ್ಬೋದು? ಅವ್ರ ಇಡೀ ಫ್ಯಾಮಿಲಿ ಎಷ್ಟು ಮಟ್ಟಿಗೆ ಸಮಸ್ಯೆಯನ್ನು ಎದುರಿಸಬಹುದು ಅನ್ನೋದು ಕೂಡ ಒಂದು ಪ್ರಶ್ನೆ ಇದೆ. ಅಕಸ್ಮಾತ್ ಇಲ್ಲ ಈ ಅರ್ಜಿಯನ್ನು ವಜಾ ಮಾಡೋಣ ಅಂತ ಹೇಳಿದ್ದೇ ಆಗಿದ್ದಲ್ಲಿ ಅಥವಾ ವಜಾ ಅನ್ನುವಂಥ ಒಂದು ತೀರ್ಪು ಬಂದಿದ್ದೇ ಆಗಿದ್ದಲ್ಲಿ ಇಲ್ಲಿವರೆಗೂ ಸಿದ್ದರಾಮಯ್ಯನವರ ಫ್ಯಾಮಿಲಿಯವರು ಏನು ಈ ಮೂಡಾ ಕೇಸ್ಗೆ ಸಂಬಂಧಪಟ್ಟಂತೆಗೆ ವಿಚಾರಣೆಗೆ ಕರೆದಂಥ ಸಂದರ್ಭದಲ್ಲಿ ಹಾಜರಾಗಿದ್ದು ಅದೆಲ್ಲದಕ್ಕೂ ಕೊಂಚ ಮಟ್ಟಿಗೆ ಒಂದು ರಿಲ್ಯಾಕ್ಸ್ ಅನ್ನೋದಂತೂ ಸಿಕ್ಕೇ ಸಿಗುತ್ತೆ. ನೋಡಿ, ಈಗಾಗಲೇ ತನಿಖೆಯನ್ನು ನಡೆಸಿರುವಂಥ ಅಧಿಕಾರಿಗಳು ಅನೇಕರನ್ನ ವಿಚಾರಣೆಗೆ ಕರೆಯಲಾಗಿದೆ. ವಿಚಾರಣೆಗೆ ಹಾಜರು ಆಗಿದ್ದಾರೆ. ಕೆಲವು ಅಧಿಕಾರಿಗಳಾಗಿರ್ಬೋದು, ಈ ಹಿಂದೆ
ಮೂಡ ಯಾವಾಗ ಸಿದ್ದರಾಮಯ್ಯನವರ ಅಧಿಕಾರದ ಈ ಹಿಂದಿನ ಅವಧಿಯಲ್ಲಾಗಿರ್ಬೋದು ಅಥವಾ ಇವ್ರಿಗೆ ಟ್ರಾನ್ಸ್ಫರ್ ಆದಂಥ ಸಂದರ್ಭದಲ್ಲಿ ಆಗಿರ್ಬೋದು, ಆಗಿದ್ದಂಥ ಅಧಿಕಾರಿಗಳು, ಬೇರೆ ಕಡೆ ಟ್ರಾನ್ಸ್ಫರ್ ಹೋಗಿರುವಂಥ ಅಧಿಕಾರಿಗಳು, ಹಾಗೆ ಒಂದಷ್ಟು ಜನಪ್ರಿಯ ನಾಯಕರುಗಳು, ಸಿದ್ದರಾಮಯ್ಯನವರ ಆಪ್ತರು ಎಲ್ಲರನ್ನೂ ಕೂಡ ವಿಚಾರಣೆ ಮಾಡಲಾಗಿದೆ, ನೋಟಿಸ್ ಕೊಡಲಾಗಿದೆ, ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಲಾಗಿದೆ. ಸೊ ಹೀಗಿರಬೇಕಾದ್ರೆ ಈ ಪ್ರಕರಣನ CBIಗೆ ವಹಿಸ್ತು ಅಂತ ಅಂದರೆ ಅದು ಮತ್ತೆ ಬೇರೆ ರೀತಿಯಾದಂಥ ತನಿಖೆ ಪುನಃ ಪ್ರಾರಂಭ ಆಗತ್ತೆ. ಆಗ ಇನ್ಯಾರ್ಯಾರಿಗೆ ಸಂಕಷ್ಟ ಎದುರಾಗತ್ತೆ, ಇನ್ಯಾರಿಗೆಲ್ರಿಗೂ ಸಮಸ್ಯೆ ಎದುರಾಗ್ಬೋದು, ಇನ್ಯಾರಿಗೆಲ್ಲ ನೋಟಿಸ್ ಬರ್ಬೋದು. ಈ ಒಂದು ಹಗರಣದಲ್ಲಿ ಕೇವಲ ಕಾಂಗ್ರೆಸ್ನ CM ಸಿದ್ದರಾಮಯ್ಯ ಮಾತ್ರ ಅಲ್ಲದೆ BJPಯವರು ಇದ್ದಾರೆ, JDS ಅವರು ಇದ್ದಾರೆ. ಮೂಡ ಹಗರಣದಲ್ಲಿ ಹಾಗೆ ನೋಡಿದ್ರೆ ಅನೇಕ ರಾಜಕೀಯ ನಾಯಕರ ಹೆಸರು ಕೇಳಿ ಬಂದಿದೆ ಅನ್ನುವಂಥ ಮಾತು ಕೂಡ ಇದೆ. ಸೊ CBIಗೆ ವಹಿಸಿದ್ರೆ ಎಲ್ಲರ ಬಣ್ಣ ಬಯಲಾಗ್ಬಿಡುತ್ತಾ? ಇನ್ಯಾರ್ಯಾರಿಗೆ ಸಂಕಷ್ಟ ಎದುರಾಗತ್ತೆ? ಈ ಎಲ್ಲ ಕುತೂಹಲಗಳ ನಡುವೆ ಇವತ್ತು ಧಾರವಾಡ ಹೈಕೋರ್ಟ್ ತೀರ್ಪನ್ನು ಪ್ರಕಟ ಮಾಡಲಿದೆ. ಈ ತೀರ್ಪಿನ ಬಗ್ಗೆ ಸಾಕಷ್ಟು ರೀತಿಯಾದಂಥ ಕುತೂಹಲ ಇದೆ. ಅದರ ಜೊತೆಗೆ ಈ ತೀರ್ಪು ಮಹತ್ವವನ್ನು ಕೂಡ ಪಡ್ಕೊಳ್ಳುತ್ತೆ. ಹಾಗಾಗಿ ಇವತ್ತು ಬಿಗ್ ಡೇ ಅಥವಾ ಬಿಗ್ ರಿಲೀಫ್ ಸಿಗುತ್ತಾ, ಈ ಥರದೊಂದು ವಿಚಾರವನ್ನು ನಾವು ಮಾತಾಡ್ತಾ ಇದ್ದೀವಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ. ಇವತ್ತು ಮಹತ್ವದ ದಿನ, 10:30ಕ್ಕೆ ಏನು ತೀರ್ಪು ಬರ್ಬೋದಪ್ಪ ಅಂತ ಕಾಯ್ತಾ ಇದ್ದಾರೆ ಕಾಂಗ್ರೆಸ್ಸಿಗರು ಮತ್ತು ಇನ್ನುಳಿದವರು ಕೂಡ. ಸೊ ಹಾಗಾಗಿ ಎಷ್ಟು ಮಹತ್ವ ಆಗಿದೆ ಇವತ್ತಿನ ದಿನ ಅಂತ. ನೀತಿ, ಇವತ್ತು ಮೂಡ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ತೀರ್ಪು ನಿರೀಕ್ಷೆ ಮಾಡಲಾಗ್ತಾ ಇದೆ. ಒಂದು CM ಸಿದ್ದರಾಮಯ್ಯ ಹಾಗೂ ಅವರ ಕುಟುಂಬ ಸದಸ್ಯರ ವಿರುದ್ಧ ಕೇಳಿ ಬಂದಿರುವಂತಹ ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅವರು ಅರ್ಜಿಯನ್ನ ಸಲ್ಲಿಸಿದ್ರು. ಅಂದ್ರೆ CBI ತನಿಖೆ ಆಗ್ಬೇಕು, ಉನ್ನತ ಮಟ್ಟದ ತನಿಖೆ ಆಗ್ಬೇಕು, ಲೋಕಾಯುಕ್ತ ಸೇರಿದಂತೆ ರಾಜ್ಯ ಮಟ್ಟದ ಒಂದು ಸಂಸ್ಥೆಗಳು ತನಿಖೆ ಮಾಡಕ್ಕಾಗೋದಿಲ್ಲ, ಪ್ರಭಾವ ಬೀರುವ ಸಾಧ್ಯತೆ ಇದೆ ಎಂಬ ವಿಚಾರವನ್ನ ಇಟ್ಕೊಂಡು ಹೈಕೋರ್ಟ್ಗೆ ಸ್ನೇಹಮಯಿ ಕೃಷ್ಣ ಅವರು ಒಂದು ಅರ್ಜಿಯನ್ನ ಸಲ್ಲಿಸಿದ್ರು. ಅಂದ್ರೆ ಸಂಪೂರ್ಣವಾದಂತ ಒಂದು ತನಿಖೆ ಆಗ್ಬೇಕು, ನಿಷ್ಪಕ್ಷವಾದ ಒಂದು ತನಿಖೆ ಆಗ್ಬೇಕು ಎಂಬ ಹಿನ್ನೆಲೆಯಲ್ಲಿ ಒಂದು ಅರ್ಜಿಯನ್ನ ಸಲ್ಲಿಸಿದ್ರು. ಅರ್ಜಿಗೆ ಸಂಬಂಧಪಟ್ಟಂತೆ ಈಗಾಗಲೇ ವಾದ ವಿವಾದಗಳು ಎಲ್ಲ ಮುಗಿದಿದೆ. ಇವತ್ತು ಅಂತಿಮ ಆದೇಶ ಹೊರಬೀಳುವ ಸಾಧ್ಯತೆಗಳು ಇದೆ. ನ್ಯಾಯಮೂರ್ತಿ ನಾಗಪ್ರಸನ್ನ ಅವರನ್ನು ಒಳಗೊಂಡಂತಹ ಪೀಠ ಇವತ್ತು ಈ ಆದೇಶವನ್ನ ಪ್ರಕಟಿಸುತ್ತೆ. ಜೊತೆಗೆ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. CM ರಾಜಕೀಯ ಭವಿಷ್ಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ತೀರ್ಪು ವ್ಯತಿರಿಕ್ತವಾಗಿ ಬಂದಂತ ಸಂದರ್ಭದಲ್ಲಿ ಮುಂದೆ ಯಾವ ರೀತಿ ಒಂದು ಹೋರಾಟ ಮಾಡಬೇಕು ಅನ್ನೋದು ಈಗಾಗಲೇ CM ಸಿದ್ದರಾಮಯ್ಯ ಸೇರಿದಂತೆ ಆಪ್ತವಲಯ ಒಂದು ಕಡೆ ಚರ್ಚೆ ಮಾಡ್ತಾ ಇದೆ. ಮತ್ತೊಂದು ಕಡೆ ತೀರ್ಪು ಏನಾದ್ರೂ CM ಸಿದ್ದರಾಮಯ್ಯನವರ ವ್ಯತಿರಿಕ್ತ ಬಂದ್ರೆ ಯಾವ ರೀತಿ ಮತ್ತಷ್ಟು ಹೋರಾಟ ಮಾಡಬೇಕು ಅನ್ನೋದು ಈಗಾಗಲೇ ವಿಪಕ್ಷಗಳು ಕೂಡ ಸಿದ್ಧವಾಗ್ತಾ ಇರೋಂಥದ್ದು. ಹಾಗಾಗಿ ಒಂದು ಕಡೆ ನ್ಯಾಯಾಲಯದ ತೀರ್ಪಿನ ಬಗ್ಗೆ ನಮ್ಮ ಪರ ಬರುತ್ತೆ, ನನಗೆ ವಿಶ್ವಾಸವಿದೆ ಎಂಬ ಹೇಳಿಕೆಯನ್ನು ಈಗಾಗಲೇ CM ಸಿದ್ದರಾಮಯ್ಯನವರು ಹೇಳಿರೋಂಥದ್ದು. ಅಂದ್ರೆ ಯಾವುದೂ ಅಕ್ರಮ ನಡೆದಿಲ್ಲ, ಸುಮ್ಮನೆ ಮಾಡ್ತಾ ಇದ್ದಾರೆ ಈ ರೀತಿ ಎಲ್ಲ ಅನ್ನೋದು ಆರೋಪಗಳನ್ನ ಮಾಡ್ತಾ ಇದ್ದಾರೆ ಅನ್ನೋದು ಈಗಾಗಲೇ CM ಸಿದ್ದರಾಮಯ್ಯರು ಸಾಕಷ್ಟು ವಿಪಕ್ಷಗಳ ವಿರುದ್ಧ ಆರೋಪ ಮಾಡಿದ್ರು. ಈ ಎಲ್ಲಾ ನಡುವೆ ಇವತ್ತಿನ ಹೈಕೋರ್ಟ್ ತೀರ್ಪು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಯಾರ ಪರ ಆಗುತ್ತೆ, ಯಾರಿಗೆ ಹೊರ ಆಗುತ್ತೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿರುವಂತದ್ದು. ನೀತಿ, ಓಕೆ, ಥ್ಯಾಂಕ್ ಯು ಸ್ವಾಮಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.